ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥ ವಿಡಿಯೋ ಎಲೆಕ್ಟ್ರಿಕ್ ವರ್ಕು. ಈ ಕಸ್ಟಮರ್ಗೆ ಲಾಸ್ಟ್ ಟೈಮ್ ನಾವು ಇಂಡಿಯಾದಿಂದ ವೆಸ್ಟರ್ನ್ ಮಾಡೋಕ್ಕೆ ಹೋಗಿದ್ದು. ಅವಾಗ ಕಸ್ಟಮರ್ ಕೇಳಿದ್ರು, ಈ ಥರ ಎಲ್ಲ ಓಲ್ಡ್, ನಮ್ಮದು ತುಂಬ ಓಲ್ಡ್ ಫ್ಲೇಟು ಸ್ವಿಚ್ ಇದೆ, ಯಾವಾಗ ಪ್ರಾಬ್ಲಮ್ ಬರ್ತಾ ಇದೆ, ನೋಡೋಕ್ಕೂ ಸ್ವಲ್ಪ ಅಸಹ್ಯ ಆಗಿದೆ. ಇವಾಗ ಲೇಟೆಸ್ಟ್ ಇರೋ ಸ್ವಿಚ್ ಪ್ಲೇಟ್ ಹಾಕೋಕ್ಕಾಗತ್ತಾ ಅಂದರು. ಹಾಕೋಕ್ಕಾಗತ್ತೆ ಅಂತ ಓಕೆ, ಇದು ಒಂದು ದಿವಸ ಬಂದು ಮಾಡಿಕೊಡಿ ಅಂದರು. ಮಾರನೇ ದಿವಸನೇ ಅದು ಮಾಡಿಬಿಟ್ಟು ಇದು ಮಾಡಿಕೊಟ್ಟಿದ್ದೀವಿ. ಕಸ್ಟಮರ್ದು ಆಲ್ರೆಡಿ ಇರೋದು ಫುಲ್ ವುಡ್ ಬಾಕ್ಸು. ಅದಕ್ಕೆ ಸೂಟಬಲ್ ಆಗೋದು ಬಂದ್ಬಿಟ್ಟು ಐಫೈ ವುಡ್ ಫ್ಲೇಟ್ ಬರುತ್ತೆ, ಅದು ಹಾಕ್ತಾಯಿದ್ದೀವಿ. ಹಳೆ ವುಡ್ಡು ಬಾಕ್ಸ್ಗೆ ಸೂಟಬಲ್ ಆಗೋದು ಒಂದು 2-3 ಬ್ರ್ಯಾಂಡ್ ಇದೆ, ಅದು ಸೂಟಬಲ್ ಆಗುತ್ತೆ, ಹಾಕ್ಬೋದು. ಎಲ್ಲ ಮಾಡಲ್ ಇದಕ್ಕೆ ಸೂಟಬಲ್ ಆಗೋಲ್ಲ, ಯಾಕಂದರೆ ಮೆಟಲ್ ಬಾಕ್ಸ್ ಇದ್ದರೆ ಯಾವ ಮಾಡಲ್ ಬೇಕಾದ್ರೆ ಹಾಕ್ಬೋದು. ಇದು ಓಲ್ಡ್ ಮಾಡಲ್ ವುಡ್ ಬಾಕ್ಸ್ ಇರೋದ್ರಿಂದ ಈ ಮಾಡಲ್ ಹಾಕ್ಬೋದು. ಕಸ್ಟಮರ್ ಇರೋದು 2 ಬೆಡ್ರೂಮ್ ಮತ್ತು 2 ಬಾತ್ರೂಮು, ಒಂದು ಕಿಚನ್ನು, ಒಂದು ಹಾಲ್ ಇದೆ. ಎಲ್ಲ ಪ್ಲೇಟು ತೆಗ್ದು ಮತ್ತು ಓಲ್ಡ್ರು ಎಲ್ಲ ಹಳೇದು ಫುಲ್ ತೆಗೆದ್ಬಿಟ್ಟು ಹೊಸದು ಹಾಕ್ಕೊಡ್ತಾಯಿದ್ದೀವಿ. ಆಲ್ರೆಡಿ ನೀವು ನೋಡ್ಬೋದು ಫ್ಲೋರಿಂಗೆಲ್ಲ ಮಜಾಕಿದೆ, ಆದರೂ ಬಾತ್ರೂಮು ಮಜಾಕೆ ಇತ್ತು. ಎಲ್ಲ ತೆಗೆದ್ಬಿಟ್ಟು ನಾವು ಹೊರಗಡೆ ಫುಲ್ಲು ಟೈಲಿಸ್ ಹಾಕಿ ಇಂಡಿಯನಿಂದ ವೆಸ್ಟರ್ನ್ ಮಾಡಿ ಕೊಟ್ಟಿದ್ದೀವಿ. ಆ ವಿಡಿಯೋನ ನಮ್ಮ ಚಾನಲ್ನಲ್ಲಿ ಹಾಕಿದ್ದೀವಿ. ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ಫುಲ್ ಪ್ಲಂಬಿಂಗ್ ವರ್ಕ್, ಫುಲ್ ಬಾತ್ರೂಮ್ ರಿನೋವೇಷನ್, ಕಿಚನ್ ರಿನೋವೇಷನ್ನು, ಇಂಡಿಯನಿಂದ ವೆಸ್ಟರ್ನ್ ಮಾಡೋದು, ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡೋದು, ಎಲೆಕ್ಟ್ರಿಕ್ ಮತ್ತು ಟೈಲ್ ವರ್ಕ್ ಎಲ್ಲ ನಾವೇ ಮಾಡಿಕೊಡ್ತಾಯಿದ್ದೀವಿ. ನಾವಿರೋ ಏರಿಯಾ CV ರಾಮನಗರ್, ನಿಯರ್ ಓಲ್ಡ್ ಏರ್ಪೋರ್ಟು, ಈ ಸರೌಂಡಿಂಗ್ನಲ್ಲಿ ನಾವು ಇದ್ದೀವಿ. ಇಲ್ಲಿಂದ ಒಂದು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತಾಯಿದ್ದೀವಿ. ಇದು ಫುಲ್ ಅಸೆಂಬ್ಲಿ ಮಾಡ್ಕೊತಾ ಇದ್ದೀವಿ. ಫಸ್ಟು ಇದು ಅಸೆಂಬ್ಲಿ ಮಾಡೋಕ್ಕೆ ಟೈಮ್ ತೊಗೊತಾ ಇದೆ, ಯಾಕಂದರೆ ಫುಲ್ ಸ್ವಿಚ್ಚೆಲ್ಲ ಹಾಕಿ ಮತ್ತು ಅದಕ್ಕೆ ವೈರಿಂಗ್ ಎಲ್ಲ ಮಾಡಬೇಕಾಗತ್ತೆ. ಕಸ್ಟಮರ್ದು ಮನೆ ಖಾಲಿ ಇತ್ತು, ಅದೇ ಟೈಮ್ನಲ್ಲಿ ಇವಾಗ ಇಂಡಿಯನ್ದು ವೆಸ್ಟರ್ನ್ ಮಾಡೋದು, ಈ ಥರ ಸ್ವಿಚ್ ಪ್ಲೇಟ್ ಚೇಂಜ್ ಮಾಡ್ಕೊಳ್ಳೋದು, ಪೇಂಟಿಂಗ್ ಮಾಡೋದು, ಇದೆಲ್ಲ ಮಾಡ್ಕೊತಾ ಇದ್ದಾರೆ. ಯಾವಾಗೂ ಮನೆ ಖಾಲಿ ಇರುವಾಗ ಮಾಡ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಮಾಡೋರಿಗೂ ನಾವು ಫ್ರೀಯಾಗಿ ಮಾಡ್ಬೋದು, ನಿಮಗೆ ಏನು ತೊಂದರೆ ಇರೋಲ್ಲ. ಯಾಕಂದರೆ ಇದು ಮಾಡೋ ಟೈಮ್ನೆಲ್ಲ ಕರೆಂಟೆಲ್ಲ ಸ್ವಲ್ಪ ಆಫ್ ಮಾಡಬೇಕಾಗತ್ತೆ. ಎಲ್ಲ ಕಡೆನೂ ಸ್ಟೂಲ್ ಹಾಕ್ಕೊಂಡು ಕೆಲಸ ಮಾಡೋದು ಫ್ರೀಯಾಗಿ ಮಾಡ್ಬೋದು. ನೀವು ಯಾರನ್ನ ಈ ಥರ ಮಾಡೋ ಪ್ಲ್ಯಾನ್ ಇದ್ದರೆ ಖಾಲಿ ಇರುವಾಗ ಮಾಡ್ಕೊಳ್ರಿ, ಒಳ್ಳೆಯದು. ಇರುವಾಗೂ ಮಾಡ್ಬೋದು, ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೆ. ತುಂಬ ಜನ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ವೀಡಿಯೋ ನೋಡ್ಬಿಟ್ಟು ಕಾಲ್ ಮಾಡ್ತಾ ಇರ್ತೀರ, ಬರೀ ರೇಟ್ ಕೇಳ್ತೀರಾ. ನೀವು ಯಾವ ವೀಡಿಯೋ ನೋಡಿರ್ತೀರ, ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ನಮ್ಗೆ ಐಡಿಯಾ ಇರೋಲ್ಲ. ನೀವು ಕಾಲ್ ಮಾಡಿ ತಿಳಿಸ್ರಿ ನಮಗೆ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಫಸ್ಟು, ಯಾವ ಥರ ನಿಮ್ಗೆ ಮಾಡಬೇಕಾಗತ್ತೆ ಎಕ್ಸ್ಪ್ಲೇನ್ ಮಾಡಿ. ನಿಮ್ಮದು ಬಾತ್ರೂಮ್ ಒಂದು ಫೋಟೋ ಕಳಿಸಿದ್ರೆ ನಾವು ನೋಡ್ಬಿಟ್ಟು ಎಷ್ಟಾಗುತ್ತೆ ಅಮೌಂಟ್ ಎಕ್ಸಾಕ್ಟಾಗಿ ತಿಳಿಸ್ಕೊಡ್ತೀವಿ. ನೀವು ಹಂಗೆ ರೇಟ್ ಕೇಳಿದ್ರೆ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಒಬ್ಬೊಬ್ಬರು ಬಾತ್ರೂಮ್ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ರಿಕ್ವೈರ್ಮೆಂಟ್ ಇರುತ್ತೆ. ಹಂಗೆ ಒಂದು ಗೆಸ್ಟ್ನಲ್ಲಿ ಹೇಳಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನಾವು ಗೆಸ್ಟ್ ಮೇಲೆ ಹೇಳಿದ್ರೆ ಏನಾಗುತ್ತೆ ಅಂದರೆ, ಆವತ್ತೊಂದು ರೇಟ್ ಹೇಳ್ತಾ ಇದ್ದಾರೆ, ಇವತ್ತೊಂದು ರೇಟ್ ಇರುತ್ತೆ ಅಂದ್ಬಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದರಿಂದ ನಾವು ರೇಟ್ ಹೇಳೋಕ್ಕಾಗಲ್ಲ, ನೋಡಿದ್ಮೇಲೆ ನಾವು ಹೇಳ್ಬೋದು. ನಮ್ಮ ಚಾನಲಲ್ಲಿ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ವಿ. ಇಂಡಿಯನ್ದ ವೆಸ್ಟರ್ನ್ ಮಾಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡೋದು, ಫುಲ್ ಬಾತ್ರೂಮ್ ರಿನೋವೇಷನ್, ಟೈಲ್ ವರ್ಕು, ಎಲೆಕ್ಟ್ರಿಕ್ ವರ್ಕು, ಪ್ರತಿಯೊಂದು ಅಪ್ಲೋಡ್ ಮಾಡಿದ್ವಿ. ನಮ್ಮ ಚಾನಲ್ ಹೋಗಿ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ನಿಮ್ಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆಯೋ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ನ ಯಾರಿಗಾನ ರಿಕ್ವೈರ್ಮೆಂಟ್ ಇದ್ದರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿರಿ. ತುಂಬ ಜನಗಳು ಸಬ್ಸ್ಕ್ರೈಬ್ ಮಾಡ್ಕೊತೀರಾ, ಯಾಕಂದರೆ ಅವ್ರಿಗೆ ವಿಡಿಯೋ ಶೋ ಆಗೋಲ್ಲ. ಇಲ್ಲ, ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲನ್ನು ಕೊಟ್ಕೊಂಡ್ರೆ ನಾವು ಹಾಕಿದ ತಕ್ಷಣ ವಿಡಿಯೋ ನಿಮಗೆ ಬಂದು ನೋಟಿಫಿಕೇಷನ್ ಆಗಿ ಬರುತ್ತೆ. ಈ ಐಫೈ ಮಾಡಲು ನೋಡೋಕ್ಕೂ ನೀಟಾಗಿರುತ್ತೆ, ರೇಟು ನಿಮಗೆ ತುಂಬ ರೀಸನಬಲ್ ಆಗಿರುತ್ತೆ. ಇದನ್ನಲ್ಲಿ 2 ಮಾಡಲ್ ಬರುತ್ತೆ ಐಫೈನಲ್ಲಿ. ನಾರ್ಮಲ್ ಮೆಟಲ್ ಬಾಕ್ಸ್ಗೆ ಹಾಕ್ಕೊಳ್ಬೋದು, ಇದು 2-in-1 ಹಾಕ್ಬೋದು. ಮತ್ತು ಇದು ಬಂದ್ಬಿಟ್ಟು ಫ್ರೇಮ್ ಬಂದ್ಬಿಟ್ಟು ಸ್ವಲ್ಪ ಅಗಲ ಬರುತ್ತೆ ನಿಮಗೆ, ಯಾಕಂದರೆ ಆ ವುಡ್ಡು ಎಲ್ಲ ಸ್ವಲ್ಪ ಕವರ್ ಆಗೋಕ್ಕೆ. ಇದನ್ನಲ್ಲಿ ಇನ್ನೊಂದು ಮೆಟಲ್ ಬಾಕ್ಸ್ಗೆ ಬರೋದು ಒಂದು ಇರುತ್ತೆ, ಫ್ರೇಮ್ ಸ್ವಲ್ಪ ಅದನ್ನಲ್ಲಿ ಸ್ವಲ್ಪ ತಿನ್ನಾಗಿರುತ್ತೆ. ನೋಡಿ ಫಿಟ್ ಮಾಡ್ತೀನಿ, ಆಮೇಲೆ ನೋಡಿರಿ ಯಾವ ಥರ ಫಿನಿಶಿಂಗ್ ಬರುತ್ತೆ ಅಂದ್ಬಿಟ್ಟು. ಇವರು ಪೇಂಟಿಂಗ್, ಅದೇ ಕಸ್ಟಮರ್ಗೆ ಹೇಳಿದೆ ನಾನು, ಪೇಂಟಿಂಗ್ ಮಾಡೋಕ್ಕೆ ಬಿಫೋರಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಈ ಗ್ಯಾಪೆಲ್ಲ ಸ್ವಲ್ಪ ಪೇಂಟಿಂಗ್ ಮಾಡುವಾಗ ಅವ್ರು ಕವರ್ ಮಾಡಿಬಿಡ್ತಾರೆ. ಅಂದರೆ ಫಸ್ಟು ಅವ್ರದ್ದೆಲ್ಲ ಕಟಿಂಗ್ ಪ್ಲೇಟ್ ಹಾಕಿ ಮಾಡಿರ್ತಾರೆ, ಅದು ದೊಡ್ಡದಾಗಿರುತ್ತೆ. ಇದು ಕರೆಕ್ಟಾಗಿ ಬಾಕ್ಸ್ ಎಷ್ಟು ಸೈಜ್ ಇರುತ್ತೆ ಅಷ್ಟು ಬರುತ್ತೆ ಇದು. ಯಾಕಂದರೆ ನಾವು ಸ್ವಿಚ್ ಪ್ಲೇಟು ಫುಲ್ಲು ಇದು ಚೇಂಜ್ ಮಾಡುವಾಗ ಕಂಪಲ್ಸರಿ ಪೇಂಟಿಂಗ್ ಮಾಡೋದೇ ಚೆನ್ನಾಗಿರೋದು, ಇಲ್ಲಾಂದರೆ ಅಲ್ಲಲ್ಲಿ ಸೈಡ್ನಲ್ಲೆಲ್ಲ ಕವರ್ ಆಗೋಲ್ಲ. ಇವರು ಫಸ್ಟ್ ಬಂದ್ಬಿಟ್ಟು ಎಲ್ಲ ಕಡೆನೂ ತುಂಬ ದೊಡ್ಡ ಪ್ಲೇಟ್ ಹಾಕ್ಬಿಟ್ಟಿದ್ರು. ಈ ಜಾಗದಲ್ಲಿ ಬಂದ್ಬಿಟ್ಟು ಬೇರೆ ಒಂದು ಸ್ವಿಚ್, ಒಂದು ಸಾಕೆಟ್ ಇಷ್ಟೇ ಬೇಕಾಗಿರೋದು. ಮಿಕ್ಕಿದ ಫುಲ್ ಡಮ್ಮಿ ಸ್ವಿಚ್ ಹಾಕಿ ಇದು ಮಾಡಿದ್ದೀವಿ. ತುಂಬ ಕಡೆ ಎಲ್ಲ ದೊಡ್ಡ ಬಾಕ್ಸ್ ಹಾಕಿದ್ದಾರೆ. ನಮ್ಗೆ ಏನೇನು ಎಷ್ಟು ಬೇಕೋ ಅಷ್ಟು ಇವಾಗ ಬೇಕಾದ್ರೆ ಆಡ್ ಮಾಡ್ಕೊಳ್ಬೋದು. ಇವಾಗ ಕಸ್ಟಮರ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ಸಾಕಿಟು ಮತ್ತು ಸ್ವಿಚ್ಗಳು ಹಾಕ್ತಾಯಿದ್ದೀವಿ. ಈ ವುಡ್ ಪ್ಲೇಟ್ನಲ್ಲಿ ಬಂದ್ಬಿಟ್ಟು ತುಂಬ ಆಪ್ಷನ್ ಕೊಡ್ತಾರೆ, ನಾವು ಎಷ್ಟು ಸ್ಕ್ರೂನ ಹಾಕ್ಕೊಳ್ಬೋದು. ನೋಡಿ ಎಲ್ಲ ಕಡೆನೂ ಹೋಲ್ಸ್ ಕೊಟ್ಟಿರ್ತಾರೆ, ಇದನ್ನಲ್ಲಿ ಎಲ್ಲಿ ನಮಗೆ ವುಡ್ಡು ಇದಾಗುತ್ತೋ ಅಲ್ಲಿ ಹಾಕ್ಕೊಳ್ಬೋದು ಸ್ಕ್ರೂ. ಇದು ಬಂದ್ಬಿಟ್ಟು ವುಡ್ ಬಾಕ್ಸ್ಗೆ ಹಾಕ್ಕೊಳ್ಬೋದು ಮತ್ತು ಮೆಟಲ್ ಬಾಕ್ಸ್ಗೆ ಹಾಕ್ಕೊಳ್ಬೋದು, ಎಲ್ಲ ಸೂಟಬಲ್ ಟೈಪ್ ಇದು ಕೊಟ್ಟಿದ್ದಾರೆ. ನೋಡಿ ಇದು ಫಿಟ್ ಮಾಡಿ ಆಯಿತು ಆಲ್ಮೋಸ್ಟು. ಇವಾಗ ಅದ್ಮೇಲೆ ಕವರ್ ಹಾಕಿದ್ರೆ ನೋಡೋಕ್ಕೆ ಅದು ಫುಲ್ ಅದು ಕವರ್ ಆಗಿಬಿಡ್ತದೆ, ನೋಡೋಕ್ಕೆ ನೀಟಾಗಿರುತ್ತೆ. ನೋಡಿ ನಿಮಗೆ ಪಕ್ಕದಲ್ಲಿ ತೋರಿಸ್ತೀನಿ ನೋಡಿ, ಅದು ಫುಲ್ಲು ಒಂಥರ ಕ್ರೋಮ್ ಫಿನಿಶಿಂಗ್ ಕೊಟ್ಟಿರ್ತಾರೆ, ನೋಡೋಕೆ ಚೆನ್ನಾಗಿರುತ್ತೆ. ತೋರಿಸ್ತೀನಿ ನೋಡಿ ನಿಮಗೆ, ನೋಡಿ ಈ ಥರ ಇರುತ್ತೆ. ಎಲ್ಲ ರೆಡಿ ಮಾಡಿ ಆಗಿದೆ. ಇವಾಗ ಕರೆಂಟ್ ಕನೆಕ್ಷನು ಕೊಟ್ಟಿ ಆಗಿದೆ.
ಒಂದು ಸಲ ಚೆಕ್ ಮಾಡ್ಕೊತಾ ಇದ್ದೀವಿ ಎಲ್ಲ ಕರೆಕ್ಟಾಗಿದೆ ಅಂದ್ಬಿಟ್ಟು. ಎಲ್ಲ ಕಡೆನೂ ಫಿಟ್ ಮಾಡಿ ಆಗಿದೆ ನೋಡಿ. ಬೇರೆ ಕಡೆನೂ ತೋರಿಸ್ತಾ ಇದ್ದೀನಿ ನೋಡಿ. ಫ್ಯಾನ್ ರೆಗ್ಯುಲೇಟ್ರು ಮತ್ತು ಸ್ವಿಚ್ಚು ಎಲ್ಲ ಕಡೆನೂ ಫಿಟ್ ಮಾಡಿ ಆಗಿದೆ. ನೋಡೋಕ್ಕೆ ಈ ಥರ ಇರುತ್ತೆ ನೀಟಾಗಿ ನೋಡಿ. ಇಲ್ಲ ಅಷ್ಟೇ ತುಂಬ ದೊಡ್ಡ ಬಾಕ್ಸ್ ಹಾಕಿದ್ದಾರೆ. ಎಷ್ಟು ಬೇಕಾಗಿದೆ ಅಷ್ಟು ಹಾಕ್ಕೊಂಡು ಎಲ್ಲ ಡಮ್ಮಿ ಹಾಕ್ಬಿಟ್ಟಿದ್ವಿ ನೋಡಿ. ಇದು ಫುಲ್ ಹಳೇದು ನೋಡಿ ಎಷ್ಟೊಂದಿದೆ. ಎಲ್ಲ ಒಂದು ಬಾಕ್ಸ್ನ ಫುಲ್ ತುಂಬಿಬಿಟ್ಟಿದ್ವಿ ಹಳೇದು ಬಿಚ್ಚಿದ್ದು ಫುಲ್ಲು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್